ಒಂದು ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ಬಿಟ್ರೆ ಅದರಿಂದ ನಮಗೆ ಸಿಕ್ಕಾಪಟ್ಟೆ ಲಾಭ ಇದೆ. ಕೆಲವರು ಮೊದಲೇ ಡ್ರೈವಿಂಗ್ ಕಲ್ತಿರ್ತಾರೆ, ಆದ್ರೆ ಅವ್ರಿಗೆ ಲೈಸೆನ್ಸ್ ಸಿಕ್ಕಿರಲ್ಲ. ಅಂತವ್ರಿಗೆ ನಾವು ಸುಮ್ಮನೆ ಡ್ರೈವಿಂಗ್ ಹೇಳ್ಕೊಟ್ಟಂಗ್ ಮಾಡ್ಬಿಟ್ಟು ಒಂದ್ ಸರ್ಟಿಫಿಕೇಟ್ ಕೊಟ್ಬಿಡೋದು. ಒಬ್ಬೊಬ್ರಿಂದ 3,000 ರೂಪಾಯಿ ಕಲೆಕ್ಷನ್ ಆಗುತ್ತೆ. ಅದು ಅವ್ರ ಹಣೆ ಬರ. ಯಾವ್ದೋ ಮನೆ ಹಾಳು ಕೆಲಸಕ್ಕೆ ಸ್ಕೆಚ್ ಹಾಕೊಂಡು ಕೂತಿರೋ ಹಾಗಿದೆ. ಅವ್ರ ಸರ್ಟಿಫಿಕೇಟ್ ನೋಡಿದವ್ರಿಗೆಲ್ಲ ಗೊತ್ತಾಗ್ಬಿಡುತ್ತಮ್ಮ. ಹೇಳಿ ಕೇಳಿ ನಮ್ಮ ಅಳಿಯಂದ್ರು ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ನಾವು ನಮ್ದೇ ಒಂದು ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ಬೇಕು ಅಂತಿದೀವಿ. ಡ್ರೈವಿಂಗ್ ಕಲ್ಸೋದು, ಸರ್ಟಿಫಿಕೇಟ್ ಕೊಡೋದು, ಲೈಸೆನ್ಸ್ ತಗೊಳ್ಳೋದು ಬಿಡೋದು ಅದು ಅವ್ರ ಹಣೆ ಬರ. ಡೂಪ್ಲಿಕೇಟ್ ಸ್ಕೀಮ್ ಬದು ಬಿಟ್ಲಾ, ಯು ಡೋಂಟ್ ವರಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನನ್ನ ಹತ್ರ ಗೋಲ್ಡ್ ಆರ್ನಮೆಂಟ್ಸ್ ನ ಕೊಡ್ತೀನಿ, ಅದನ್ನ ತಗೊಂಡೋಗಿ ಅಡ ಇಟ್ಟು ಕಾರ್ ಪರ್ಚೇಸ್ ಮಾಡಿ. ರಾಮಲಾಮ, ಡ್ರೈವಿಂಗ್ ಕಲಿತೀನಿ ಅಂತ ಹೋದವಳು ಡ್ರೈವಿಂಗ್ ಸ್ಕೂಲ್ನೇ ಓಪನ್ ಮಾಡ್ಬಿಟ್ಟಿದ್ದಾಳಲ್ಲ. ಏನೇ ಮನೆ ಒಳಗೆ ಕಾಲು ಓಡಾಡಿಸ್ತಲ್ಲ. ಅಮ್ಮ, ಡ್ರೈವಿಂಗ್ ಕಲಿಯೋದು ಹೇಗೆ ಅಂತ ಮನೆ ಒಳಗಡೆ ಹೇಳ್ಕೊಡ್ತೀವಿ, ಹೊರಗಡೆ ತೋರಿಸ್ಕೊಡ್ತೀವಿ, ಅದಕ್ಕೆ ದುಡ್ಡು ತಗೋತೀವಿ. ಅಯ್ಯೋ ಹಬಿ, ಈ ಸ್ಕೂಲ್ ನ ನೀವೇ ಇನಾಗ್ರೇಟ್ ಮಾಡ್ಬೇಕು, ನಮ್ ಫೇವರ್ ಆಗಿ ಮಾತಾಡ್ಬೇಕು. ಬನ್ನಿ ಟೇಪ್ ಕಟ್ ಮಾಡಿ. ನಾನು ಕಾರ್ ಡ್ರೈವಿಂಗ್ ಕಲಿಬೇಕಿತ್ತು, ನಿಮ್ಮಿಬ್ರಲ್ಲಿ ಯಾರು ಹೇಳ್ಕೊಡ್ತೀರಾ? ನಾನು ಹೇಳ್ಕೊಡ್ತೀನಿ. ನಾನು ನೀಟಾಗಿ ಕಲ್ಸ್ಕೊಡ್ತೀನಿ. ಮಂಕ ಸಾಮ್ರಾಣಿಗಳ, ನೀವಿಬ್ರು ಹೊಸದಾಗಿ ಡ್ರೈವಿಂಗ್ ಕಲ್ತಿದ್ದೀರಾ ಕಂಡ್ರು. ನಿಮಗಿನ್ನೂ ಈ ಎಡ ಅಂದ್ರೆ ಗೊತ್ತಿಲ್ಲ, ಬಲ ಅಂದ್ರೆ ಗೊತ್ತಿಲ್ಲ ಕಂಡ್ರು. ಯಾಕೆ ಬಾಬಾ ಹೇಗ್ ಮಾತಾಡ್ತಾ ಇದ್ದೀರಾ? ನಮ್ಗೆಲ್ಲ ರೂಲ್ಸ್ ಚೆನ್ನಾಗೇ ಗೊತ್ತು. ಏನೋ ಗೊತ್ತಾ, ಈ ಲೆಫ್ಟರ್ನ ಹೇಗೆ ತೋರಿಸ್ತೀಯ? ಬಲಗೈಲಲ್ಲಿ ಯಾವನಾದ್ರೂ ಲೆಫ್ಟರ್ನ ತೋರಿಸ್ತಾನ? ಅದು ನೋಡು ಶ್ರೀಲತಾ, ಇತ್ತೀಚೆಗೆ ನಮ್ಮ ಈ ರಾಜಧಾನಿ ಬೆಂಗಳೂರು ಅನ್ನೋದು ಗೀಜಕದ ಗೂಡಾಗ್ಬಿಟ್ಟಿದೆ. ಈ ಮೆಟ್ರೋ ಕಾಮಗಾರಿ ಎಲ್ಲ ಕಡೆ ನಡೀತಾ ಇದೆಯಲ್ವಾ, ಹಾಗಾಗಿ ಎಲ್ಲ ಇಕ್ಕಿಕಟ್ಟಾದ ರಸ್ತೆಗಳು. ಈ ಇಕ್ಕಿಕಟ್ಟಾದ ರಸ್ತೆನಲ್ಲಿ ಸೈಕಲ್ ಅನ್ನ ಹೇಗೆ ಓಡಿಸ್ಬೇಕು, ಬೈಕ್ ಅನ್ನ ಹೇಗೆ ಓಡಿಸ್ಬೇಕು, ನಾವು ಕಾರನ್ನ ಹೇಗೆ ಬಿಡಬೇಕು, ಸಿಗ್ನಲ್ ಬಂದ್ರೆ ಟಕಾರಂತ ಕಾರನ್ನ ಹೇಗೆ ನಿಲ್ಲಿಸಬೇಕು, ಮತ್ತೆ ಮುಂದೆ ಎಲ್ಲಾದ್ರೂ ಪೊಲೀಸ್ ಮಾಮ ನಿಂತಿದ್ರೆ ಅವನ ಕಣ್ ತಪ್ಪಿಸಿ ಯಾವ ಸಂದಿನಲ್ಲಿ ಹೋಗ್ಬೇಕು ಅಂತ ನಾನು ನಿನ್ಗೆ ಚಾಚು ತಪ್ಪದೆ ಹೇಳ್ಕೊಡ್ತೀನಿ. ಸರಿ, ಹಾಗಾದ್ರೆ ತಗೊಳ್ಳಿ ಅಡ್ವಾನ್ಸ್. ನನ್ನ ದುಡ್ಡು ಕೇಳನ, ದುಡ್ಡು ಒಳಗಡೆ ಇಟ್ಕೋ. ನೀನು ನನ್ನ ನೋಡಿದ ತಕ್ಷಣ ನನ್ನ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಒಂದ್ಸಲ ಮುಗಳಕ್ಕೆ ಬಿಟ್ರೆ ನಾನು ನಿನಗೆಲ್ಲ ಕಲ್ಸ್ಕೊಡ್ತೀನಿ. ಇದೇ ನೋಡು ಕ್ಲಚ್ಚು. ಅದಕ್ಕೆ ಏನಾಯ್ತು ಗೊತ್ತಾ? ನೀವೇನು ಹೇಳ್ಬೇಕಾಗಿಲ್ಲ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಮನೆಗೆ ಯಾರೇ ಕಾರ್ ಕಲಿಯಕ್ ಬಂದ್ರು ಅವನೇ ಬುಟ್ಟಿಗೆ ಹಾಕೋತಾ ಇದ್ದಾನೆ. ಯು ಡೋಂಟ್ ವರಿ, ಡೂ ಒನ್ ಥಿಂಗ್. ನನ್ನ ಹಬಿಗೆ ಮರ್ಸಿಲೆಸ್ ಆಗಿ ಕರೆಂಟ್ ಶಾಕ್ ಕೊಟ್ಟು ಬೀಳ್ಸಿ. ಮುಂದಿಂದು ನಾನ್ ನೋಡ್ತೀನಿ. ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ನಾ ಹೇಳ್ದೆ ತಾನೆ, ಮುಂದಿಂದು ನಾನ್ ನೋಡ್ಕೋತೀನಿ ಅಂತ. ಡೂ ದಟ್. ನನಗೇನಾಗಿಲ್ಲ ಮಾತ್ರ ಶ್ರೀ ಅವರೇ, ಈ ದಂಡ ಪಿಂಡಿಗಳಿಗೆ ಅದು ಏನಾಗಿದೆ ಅಂತ ಒಂದ್ಸಲ ಚೆಕ್ ಮಾಡಿ ನೋಡಿ. ಯಾರೋ ಅಜ್ಞಾನಿಗಳು ಹೇಳ್ಕೊಟ್ಟಿರ್ತಾರೆ, ಈ ಕೆಲ್ಸಕ್ಕೆ ಬಾರ್ದವ್ರು ಮಾಡಿರ್ತಾರಪ್ಪ. ಹಬಿ, ಡ್ರೈವಿಂಗ್ ಕಲ್ಸೋದ್ರಲ್ಲಿ ನೀವೇ ಎಕ್ಸ್ಪರ್ಟ್ ಅಂತ ಕನ್ಫರ್ಮ್ ಆಗೋಯ್ತು. ಇವರಿಬ್ರು ಉಪಯೋಗ ಇಲ್ಲ, ಯೂಸ್ಲೆಸ್ ಫೆಲೋಸ್. ಅದಕ್ಕೆ ಇವರಿಬ್ರು ಹೆಸರಲ್ಲಿರೋ ಡ್ರೈವಿಂಗ್ ಸ್ಕೂಲ್ ನ ನಿಮ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಒಂದೇ ಒಂದು ಸೈನ್ ಹಾಕ್ಬಿಡ್ತೀರಾ? ಜಾಜಿ ಚಂಪಲ್ದಿನಿ ಅವರೇ, ಈಗಲಾದ್ರೂ ಗೊತ್ತಾಯ್ತು ತಾನೆ ನಾವು ಎಲ್ಲಾ ವಿದ್ಯೆನಲ್ಲೂ ಪಾರಂಗತರು ಅಂತ. ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಮರಿಯಾ, ನೀನು ಮನೆ ಮುಂದೆನೆ ಗಾಡಿ ಓಡಿಸೋದನ್ನ ಪ್ರಾಕ್ಟೀಸ್ ಮಾಡ್ತಾರ, ನಾನು ಸಾಹೇಬ್ರ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ಏನ್ರಿ, ಯಾವಾಗಿಂದ ಶುರು ಮಾಡಿದ್ರಿ ಈ ಸ್ಕೂಲ್ನ? ಆಗ್ಲ ಬಹಳ ದಿನ ಆಗೋಯ್ತಲ್ಲ ಗುರುಗಳೇ. ಒಂದ್ ಡ್ರೈವಿಂಗ್ ಸ್ಕೂಲ್ ನಡೆಸಬೇಕು ಅಂದ್ರೆ ಲೈಸೆನ್ಸ್ ಬೇಕು, ಪರ್ಮಿಷನ್ ಬೇಕು, ಇದೆಯಾ? ಈ ಸ್ಕೂಲ್ ಅಂದ್ರೆ ಬೇರೆಯವರೆಲ್ಲ ಡೀಲ್ ಮಾಡ್ತಾರಲ್ಲ, ನಮ್ದು ಆ ತರ ಸ್ಕೂಲ್ ಅಲ್ಲ ಸರ್. ಏನೋ ನನಗೆ ಗೊತ್ತಿರೋ ವಿದ್ಯೆನ ಮುಗ್ಧವಾಗಿ ಒಂದು 4 ಜನಕ್ಕೆ ಹಂಗಂಗೆ ಹೇಳ್ಕೊಟ್ಬಿಡ್ತೀನಿ. ಅದನ್ನೇ ಡ್ರೈವಿಂಗ್ ಸ್ಕೂಲ್ ಅಂತ ಹೇಳೋದು. ಏನ್ರಿ, ನನ್ನ ಹತ್ರ ತಲೆ ಹರಟೆ ಮಾಡ್ತಾ ಇದ್ದೀರಾ? ಇದು ಅಡಿಗೆ ಟ್ರೈನಿಂಗ್ ಅಲ್ಲ, ಯಾರಿಗೆ ಬೇಕೋ ಅವ್ರಿಗೆ ಹೇಳ್ಕೊಡೋದಕ್ಕೆ. ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನ್ರಿ ಮಾಡ್ತೀರಾ? ಸರ್, ನನ್ನ ಹತ್ರ ಇಷ್ಟು ಜನ ವಿದ್ಯೆನ ಕಲ್ಕೊಂಡು ಹೋಗಿದಾರಲ್ಲ, ಯಾರಿಗೇನೂ ಆಗಿಲ್ಲ, ಎಲ್ಲರೂ ಗಟ್ಟುಮುಟ್ಟಾಗಿದ್ದಾರೆ. RTO ಪರ್ಮಿಷನ್ ಇಲ್ಲದೆ ಯಾವ ಸ್ಕೂಲು ನಡೆಸೋಗಿಲ್ಲ. ನಿಮ್ದು ಬೇನಾಮಿ ಸ್ಕೂಲು. ನೀವು ಕಳ್ತನದಲ್ಲಿ ಸ್ಕೂಲ್ ನಡೆಸ್ತಾ ಇದ್ದೀರಾ ಅಂತ ನಮ್ಗೆ ಕಂಪ್ಲೇಂಟ್ ಬಂದಿದೆ. ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿದ್ದು? ಇನ್ಯಾರು, ನಿಮ್ಮ ಹೆಂಡತಿ. ಅದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ವಿಠಲ ವಿಠಲ ಪಾಂಡುರಂಗ ವಿಠಲ.